ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕಿಚನಲ್ಲೇ ಸಿಗೋ ಎಲ್ಲ ಇಂಗ್ರೀಡಿಯೆಂಟ್ಸಿಂದನೇ ನಾನಿವತ್ತು ಈಸಿಯಾಗಿ ನಿಮಗೆ ಸಲೂನ್ಗೆ ಹೋಗ್ತೇನೆ ನೀವು ಮನೆಯಲ್ಲೇ ಸೂಪರಾಗಿ ಫೇಶಿಯಲ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಈಗ ಸಲೂನ್ಗೆ ಹೋದರೆ ತುಂಬಾ ಖರ್ಚಾಗುತ್ತೆ. ಸ್ಟಾರ್ಟಿಂಗು ಒಂದು ಫೇಶಿಯಲ್ಲೇ 800ಇಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಿಮ್ಗೆ ಹೋಗೋದಕ್ಕೂ ಟೈಮ್ ಇರಲ್ಲ. ಬಟ್ ನೀವು ಮನೇಲೇ ಈ ರೀತಿ ಈಸಿಯಾಗಿ ಫೇಶಿಯಲ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಫೇಶಿಯಲಲ್ಲಿ 3 ಸ್ಟೆಪ್ಸ್ ಇದೆ. ಒಂದು ಕ್ಲೆನ್ಸಿಂಗ್, ಇನ್ನೊಂದು ಸ್ಕ್ರಬ್, ಇನ್ನೊಂದು ಫೇಸ್ ಪ್ಯಾಕ್. ಓಕೆ, ಮೊದಲಿಗೆ ಇವಾಗ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮತ್ತು ಕ್ಲೆನ್ಸಿಂಗ್ಗೆ ಏನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. 2 ಚಿಕ್ಕ ಟೊಮೆಟೊ ತೊಗೊಂಡು ಈ ರೀತಿ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೇ ಬಳಸಿ ಫೇಶಿಯಲ್ ಮಾಡ್ಕೊಳ್ಳೋದು ತೋರಿಸ್ತೀನಿ. 1 ಸ್ಪೂನ್ ಟೊಮೆಟೊ ಜ್ಯೂಸ್, ನೆಕ್ಸ್ಟ್ ರಾ ಮಿಲ್ಕ್. ಈ ಎರಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಮ್ಯಾಶ್ ಮಾಡಿ, ಅವಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಕ್ಲೆನ್ಸಿಂಗ್ಗೆ ರೆಡಿಯಾಗಿದೆ. ಮೊದಲಿಗೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಕ್ಲೆನ್ಸಿಂಗ್ ರೆಡಿ ಮಾಡ್ಕೊಂಡಿರೋದು ಈ ರೀತಿ ಅಪ್ಲೈ ಮಾಡಬೇಕು. ಈ ಥರ ನೆಕ್ಕಿಗೂ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಬೇಕು ಫೇಸ್ ಪೂರ್ತಿ, ಮತ್ತು ಐಸ್ ಕೆಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ಮತ್ತು ಲಿಪ್ಪಿಗೂ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಅದು ಕ್ಲೆನ್ಸ್ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ಫೇಸಲ್ಲಿ ಏನೇ ಡಸ್ಟ್ ಏನೇ ಇದ್ದರೂ ನೀಟಾಗಿ ಅದು ಕ್ಲಿಯರಾಗಿ ಬರುತ್ತೆ. ಈಗ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡ್ಕೊಂಡು ಬಂದ್ರಲ್ಲ ಕ್ಲೆನ್ಸಿಂಗ್ಗೆ ನಾವು ಏನು ಯೂಸ್ ಮಾಡಿದ್ವಿ, ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ರಿ. ಮೊದಲಿಗೆ ಟೊಮೆಟೊ ಜ್ಯೂಸು ಮತ್ತು ರಾ ಮಿಲ್ಕ್. ಟೊಮೆಟೊಯಿಂದ ಫೇಸಲ್ಲಿರೋ ಏನೇ ಸನ್ ಟ್ಯಾನ್, ಏನೇ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿದ್ರು, ಏನೇ ಪ್ರಾಬ್ಲಮ್ ಇದ್ರೂ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟೊಮೆಟೊ ಜ್ಯೂಸಲ್ಲಿ. ಮತ್ತು ರಾ ಮಿಲ್ಕು ನಮ್ಮ ಫೇಸ್ಗೆ ಒಂದೊಳ್ಳೆ ಮಾಯ್ಶ್ಚರೈಸ್ ಆಗುತ್ತೆ. ಹಾಗಾಗಿ ನಾವು ಇವೆರಡು ಬಳಸಿ ಒಂದು ಕ್ಲೆನ್ಸಿಂಗ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಸ್ಕ್ರಬ್ಬಿಗೆ ನಾವು ಯಾವ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟು ಹೇಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿದ್ದೀವಿ, ಹೋಗಿ ನೋಡ್ಕೊಂಡು ಬನ್ನಿ. 2 ಸ್ಪೂನ್ಸ್ ಟೊಮೆಟೊ ಜ್ಯೂಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಶುಗರ್, ನೆಕ್ಸ್ಟ್ ಅಕ್ಕಿ ಹಿಟ್ಟು. ಈಗ ಈ ಮೂರನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಿದು ಸ್ಕ್ರಬ್ ರೆಡಿಯಾಗಿದೆ. ಈಗ ಕ್ಲೆನ್ಸಿಂಗ್ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಕ್ರಬ್ ಅಪ್ಲೈ ಮಾಡೋಣ. ಈಗ ಸ್ಕ್ರಬ್ ಇದು ರೆಡಿಯಾಗಿದೆ. ನೀಟಾಗಿ ಒಂದ್ಸರಿ ಸ್ಪೂನಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಈ ರೀತಿ ತಗೊಂಡು ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. 2 ಕೈಯಲ್ಲಿ ಈ ರೀತಿ ತೊಗೊಂಡು ನೀಟಾಗಿ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ. ಮತ್ತು ನೋಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಈ ಸ್ಕ್ರಬ್ಬಲ್ಲೇ ಕ್ಲಿಯರಾಗಿ ಬಂದುಬಿಡುತ್ತೆ. ನೋಡಿ, ನೋಸ್ ಕೆಳಗಡೆ ನನಗೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಸ್ವಲ್ಪ ಬರುತ್ತೆ ಅವಾಗವಾಗ, ಹಾಗಾಗಿ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ನಾನು ಯಾವ ರೀತಿ ಸ್ಕ್ರಬ್ಗೆ ಏನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೆ ಅಂತ ಹೇಳಿ. ಒಂದು ಟೊಮೆಟೊ ಜ್ಯೂಸ್, ನೆಕ್ಸ್ಟು ಶುಗರ್, ಇನ್ನೊಂದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನಮಗೆ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ನಮಗೆ ವೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟು. ಇನ್ನು ಟೊಮೆಟೊ ಜ್ಯೂಸಿಂದ ನಿಮಗೆ ಗೊತ್ತಿರಬೇಕು, ಫೇಸಲ್ಲಿರೋ ಸನ್ ಟ್ಯಾನು, ಏನೇ ಡೆಡ್ ಸ್ಕಿನ್ಸ್ ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡುತ್ತೆ. ಮತ್ತು ಶುಗರೂ ಅಷ್ಟೇ, ನಮಗದು ನಮ್ಮ ಫೇಸಲ್ಲಿ ಏನೇ ಸನ್ ಟ್ಯಾನ್ ಏನೇ ಆಗಿದ್ರೂ ಅದು ಕ್ಲಿಯರ್ ಮಾಡುತ್ತೆ ಶುಗರು. ಮತ್ತು ಫೇಸಲ್ಲಿ ಏನೇ ಇದ್ದರೂ ನಮಗೆ ಯಾವುದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಪ್ರಾಬ್ಲಮ್ ಇದ್ರೂ ನಮಗೆ ಶುಗರ್ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೇಸ್ ಪ್ಯಾಕ್ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತಲೂ ನೋಡ್ಕೊಂಡು ಬನ್ನಿ. ಜೊತೆಗೆ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ ಅಂತಲೂ ಹೋಗಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ಟೊಮೆಟೊ ಜ್ಯೂಸ್ ತೊಗೊಂಡಿದ್ದೀನಿ 2 ಸ್ಪೂನ್. ನೆಕ್ಸ್ಟ್ ಕಡಲೆ ಹಿಟ್ಟು, ನೆಕ್ಸ್ಟ್ ಟರ್ಮರಿಕ್ ಹಳದಿ ಪೌಡರ್, ನೆಕ್ಸ್ಟ್ ರಾ ಮಿಲ್ಕ್ ಇಲ್ಲ ಅಂದರೆ ಕರ್ಡ್, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ.
ಇವಾಗ ಸ್ಕ್ರಬ್ಬು ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ. ನೀಟಾಗಿ ಈ ರೀತಿ ಫೇಸಿಗೆ ಅಪ್ಲೈ ಮಾಡಿ. ಬ್ರಷಲ್ಲೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟ್ ನಿಮಗೆ ಬ್ರಷಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾನು ಕೈಯಲ್ಲೇ ಹಾಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬ್ರಷಲ್ಲೂ ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ನಾನು ಬ್ರಷಲ್ಲಿ ಅಪ್ಲೈ ಮಾಡೋದು ತೋರಿಸ್ತೀನಿ. ಇವಾಗ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಫೇಸ್ ಪ್ಯಾಕ್ ನಮಗೆ ವೀಕ್ಲಿ 1 ಟೈಮ್ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಿಗೆ ತುಂಬ ನೀಟಾಗಿ ಕ್ಲಿಯರ್ ಆಗಿರುತ್ತೆ ಫೇಸು. ಮತ್ತು ಯಾವುದೇ ರೀತಿ ಪಿಂಪಲ್ಸ್ ಬರೋದಿಲ್ಲ, ಯಾವುದೇ ರೀತಿ ಡಸ್ಟ್ ಕೂರೋದಿಲ್ಲ. ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ನಾವು ಫೇಸ್ ಪ್ಯಾಕ್, ಕ್ಲೆನ್ಸಿಂಗ್, ಸ್ಕ್ರಬ್ ಈ ರೀತಿ ನಾವು ವೀಕ್ಲಿ 1 ಟೈಮ್ ನಮ್ಮ ಫೇಸ್ ಬಗ್ಗೆ ಕೇರ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ನಾನು ಇದೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಮಾರ್ಕ್ಸ್ ಏನೂ ಇಲ್ಲ. ನನಗೆ ಸನ್ ಟ್ಯಾನ್ ಒಂದು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ. ಅದು ಸನ್ ಟ್ಯಾನ್ ಆಗೋದಕ್ಕೆ ಕಾರಣ ನಾನು ಸ್ವಲ್ಪ ಬಿಸಿಲಲ್ಲಿ ಏನಾದರೂ ನಿಂತ್ಕೊಳ್ಳೋದು, ಏನಾದರೂ ಬಟ್ಟೆ ಹಾಕೋದು, ಇಲ್ಲ ಏಮಲ್ಲಿ ನನಗೆ ಸನ್ ಟ್ಯಾನ್ ಆಗುತ್ತೆ. ಅದು ಬಿಟ್ಟರೆ ನಾನು ಹೊರಗಡೆ ಎಲ್ಲೂ ಹೋಗೋಲ್ಲ ಜಾಸ್ತಿ. ಅದು ಹಾಗಾಗಿ ನಮ್ಮ ಫೇಸಲ್ಲಿ ಏನೂ ಇಲ್ಲ ನೋಡಿ, ಯಾವುದೇ ಮಾರ್ಕ್ಸ್ ಏನೂ ಇಲ್ಲ. ಹಂಗಾಗಿ ಈ ರೀತಿ ನೀವು ನನಗೆ ಹೋಮ್ ರೆಮಿಡೀಸ್ ಬಳಸೋದ್ರಿಂದ ನನ್ನ ಫೇಸ್ಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ಹಾಗಾಗಿ ನಿಮಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ರೀತಿ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ನೀವೊಂದು ಈಸಿಯಾಗಿ ಟೊಮೊಟೊ ಜ್ಯೂಸಿಂದ ಫೇಶಿಯಲ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನೇನು ನನ್ನ ಥರನೇ ಪಳಪಳ ಅಂತ ಹೊಳಿತಾ ಇರುತ್ತೆ. ಹಾಗಾಗಿ ಇದೊಂದು ಸಿಂಪಲ್ ಆಗಿರೋ ಫೇಶಿಯಲ್ ತೋರಿಸಿದ್ದೀನಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಇವತ್ತು ನಾವು ಫೇಸ್ ಪ್ಯಾಕ್ಗೆ ಏನೇನು ಬಳಸಿದ್ದೀವಿ ಅಂತ ಹೇಳೋದು ಮರ್ತ್ಬಿಟ್ಟಿದ್ದೆ, ಸಾರಿ. ಫೇಸ್ ಪ್ಯಾಕಿಗೆ ನಾವು ಟೊಮೆಟೊ ಜ್ಯೂಸ್, ಕಡಲೆ ಹಿಟ್ಟು, ಆಮೇಲೆ ಅರಿಶಿಣ, ರಾ ಮಿಲ್ಕ್ ಇಲ್ಲ ಅಂದರೆ ನೀವು ಕರ್ಡ್ ಬಳಸ್ಬೋದು. ಓಕೆ, ನಮಗೆ ಫೇಸಿಗೆ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು. ಮತ್ತು ಈಗಲ್ಲ ಪುರಾತನ ಕಾಲದಿಂದನೂ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ಹಾಗಾಗಿ ನೀವು ಯಾವುದೇ ಭಯ ಇಲ್ಲೇ ಹಚ್ಕೊಳ್ಬೋದು. ಅರಿಶಿಣನೂ ಅಷ್ಟೇ, ನಮ್ಮ ಸ್ಕಿನ್ಗೆ ಏನೇ ಪಿಂಪಲ್ ಮಾರ್ಕ್ಸ್ ಆಗಿದ್ರು ಅದು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಟೊಮೆಟೊ ಜ್ಯೂಸಿಂದ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಇನ್ನು ರಾ ಮಿಲ್ಕು ನಿಮ್ಗೊಂದು ಫೇಸಿಗೆ ಒಂದೊಳ್ಳೆ ಗ್ಲೋನು ಕೊಡುತ್ತೆ ಮತ್ತು ಒಂದೊಳ್ಳೆ ಮಾಯ್ಶ್ಚರೈಸು ಆಗುತ್ತೆ. ಈ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದನೂ ನಿಮಗೆ ಒಂದು ಫೇಸ್ ಒಳ್ಳೆ ಮಾಯ್ಶ್ಚರೈಸ್ ಆಗಿ ಶೈನಿಂಗ್ ಆಗಿ ತುಂಬ ಸ್ಮೂತಾಗಿ ಚೆನ್ನಾಗೂ ಕಾಣಿಸುತ್ತೆ. ಹಾಗಾಗಿ ಇದೊಂದು ಫೇಸ್ ಪ್ಯಾಕ್ ನಾವು ಯೂಸ್ ಮಾಡಿದ್ದೀವಿ. ಓಕೆ, ಇದು ಯಾವುದೇ ಸ್ಕಿನ್ ಇರೋರು ನೀವು ಯೂಸ್ ಮಾಡ್ಬೋದು. ಆಯಿಲ್ ಸ್ಕಿನ್, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಯಾವುದೇ ಸ್ಕಿನ್ ಅವರು ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ನಾನು ವೀಡಿಯೋಸ್ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಸಿಗೆ ನೋಡ್ತಾ ಇರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.